ನಮಸ್ತೆ ಸ್ನೇಹಿತರೆ, ನಾವೀಗ ಲಕ್ನೋ, ಉತ್ತರ ಪ್ರದೇಶದ ಲಕ್ನೋ ಹತ್ತಿರ ಸೀತಾಪುರ ಜಿಲ್ಲೆಯಲ್ಲಿರುವಂತಹ ನೈಮಿಷಾರಣ್ಯದಲ್ಲಿದ್ದೇವೆ. ಈ ನೈಮಿಷಾರಣ್ಯ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ಸನಾತನ ಧರ್ಮದ ಒಂದು ಹೆಮ್ಮೆ. ಈ ನೈಮಿಷಾರಣ್ಯ ಭಾರತದ ಸನಾತನ ಧರ್ಮದ ಎಲ್ಲ ಪುರಾಣದ ಗ್ರಂಥಗಳಲ್ಲಿ, ವೇದಗಳ ಎಲ್ಲ ಗ್ರಂಥಗಳಲ್ಲೂ ಉಲ್ಲೇಖ ಇದೆ. ರಾಮದೇವರು ಯಾಗ ಮಾಡಿದರೆ, ಶೌನಕಾದಿ ಮುನಿಗಳು, ಸೂತ ಮುನಿಗಳು, 80,000 ಋಷಿಮುನಿಗಳು ಇಲ್ಲಿ ತಪಸ್ಸನ್ನು ಗೈದಂತಹ ಪುಣ್ಯಭೂಮಿ. ಒಮ್ಮೆ ಎಲ್ಲ ಋಷಿಮುನಿಗಳು ಎಲ್ಲಿ ಈ ಭೂಲೋಕದಲ್ಲಿ ಪ್ರಶಸ್ತವಾದಂತಹ ಸ್ಥಳ ಎಲ್ಲಿದೆ ಅಂತೇಳಿ ಬ್ರಹ್ಮದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರು ವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾರೆ. ಆಗ ವಿಷ್ಣು ತನ್ನ ಸುದರ್ಶನ ಚಕ್ರವನ್ನು ಬಿಟ್ಟು ಈ ಭೂಲೋಕದಲ್ಲಿ ಎಲ್ಲಿ ಅದು ನೆಲೆ ನಿಲ್ಲುತ್ತೆ ಅಲ್ಲಿ ನೀವು ತಪಸ್ಸನ್ನು ಆಚರಿಸಿ ಅಂತೇಳಿ ಹೇಳ್ತಾರೆ. ಆ ಸ್ಥಳವೇ ವಿಷ್ಣುವಿನ ಸುದರ್ಶನ ಚಕ್ರ ಭೂಲೋಕದಲ್ಲಿ ನಿಂತಹ ಸ್ಥಳವೇ ಚಕ್ರತೀರ್ಥ. ಇವತ್ತಿಗೂ ಕೂಡ ಈ ಸ್ಥಳದಲ್ಲಿ ಗಂಗೆ ಆ ಮಧ್ಯದ ವೃತ್ತಾಕಾರದಲ್ಲಿ ನೋಡಿ ಅಲ್ಲಿ ಸ್ಥಿರವಾಗಿದ್ದಾಳೆ ಗಂಗೆ. ಆದರೆ ಇದರ ಆ ಕಟ್ಟೆಯಿಂದ ಹೊರಭಾಗದ ಏನು ಈ ಆವರಣ ಇದೆ ಅಲ್ಲಿ ಹರಿಯುತ್ತಿರುವ ಗಂಗೆ ಚಕ್ರದ ಸುದರ್ಶನ ಚಕ್ರದ ರೀತಿಯಲ್ಲೇ ಅದರ ಹೋಗ, ಅದರ ಗತಿ, ಅದರ ಒಂದು ಚಾಲನೆ ಇದೆ. ನಾವು ಆ ನೀರಲ್ಲಿ ನಿಂತರೆ ಸಾಕು, ಪ್ರದಕ್ಷಿಣಾಕಾರವಾಗಿ ಅದೇ ನಮ್ಮನ್ನು ದಬ್ಕೊಂಡು ಕರ್ಕೊಂಡು ಹೋಗುವಂಥ ಶಕ್ತಿ ಇದೆ. ಯಾವುದೇ ಯಾಂತ್ರೀಕೃತವಾದಂತಹ ಸಹಾಯವಿಲ್ಲದೆ ಸನಾತನ ಧರ್ಮದಲ್ಲಿ ನಮ್ಮ ಹಿರಿಯವರು ಇದನ್ನು ತಮ್ಮ ಸ್ಮೃತಿಯಲ್ಲೇ, ಅಂದರೆ ತನ್ನ ತಲೆಮಾರುಗಳಿಂದಲೂ ಮಗನಿಗೆ ಅಪ್ಪ ಹೇಳದ, ಮಗ ಮೊಮ್ಮಗನಿಗೆ ಹೇಳದ, ಹೀಗೆ ತಲೆಮಾರುಗಳಿಂದ ಸಾವಿರಾರು ವರ್ಷಗಳಿಂದ ನಂಬಿಕೆ ಸ್ಮೃತಿಯಲ್ಲೇ ಇದ್ದುಕೊಂಡು ವೇದಗಳ ಕಾಲದಲ್ಲಿಂದ ಇರುವಂಥ ಒಂದು ಸ್ಥಳ ಇದೇ ನನ್ನ ಧರ್ಮದ ಹೆಮ್ಮೆ. ಇದು ಶ್ರೀರಾಮಚಂದ್ರರು ಇಲ್ಲಿ ಒಂದು ಯಾಗವನ್ನು ಮಾಡಿದ್ದಾರೆ. ಹಲವಾರು ಋಷಿಮುನಿಗಳು ಇಲ್ಲಿ ತಪಸ್ಸನ್ನು ಆಚರಿಸಿದ್ದಾರೆ. ಈ ನೀರಿನಲ್ಲಿ ದಂಪತಿಗಳು, ಯುವಕರು ಯುವತಿಯರು ದೈವ ನಾಮಸ್ಮರಣೆ ಮಾಡಿಕೊಂಡು ಇಲ್ಲಿ ನಿಂತ್ಕೊಂಡ್ರೆ ಸಾಕ್ರಿ, ವೃತ್ತಾಕಾರವಾಗಿ ನೋಡಿ ಅದೇ ನೀರನ್ನು ಚಾಲನೆ ಮಾಡುತ್ತೆ. ಯಾವುದೇ ತಂತ್ರಜ್ಞಾನ ಯಾವುದೇ ಇಲ್ಲ. ಇಲ್ಲಿ ನೀರು ಎಲ್ಲಿಂದ ಮೂಲ ಉತ್ಪತ್ತಿ ಆಗುತ್ತೆ, ಎಲ್ಲಿಗೆ ಹೋಗುತ್ತೆ ಅನ್ನೋದಿಲ್ಲ. ಎಲ್ಲ ಋತುಮಾನಗಳಲ್ಲೂ ನೀರು ಒಂದೇ ತೆರನಾಗಿ ಶುದ್ಧವಾಗಿರುತ್ತೆ, ನದಿ ನೀರಿನಂತೆ ಶುದ್ಧವಾಗಿರುತ್ತೆ. ಎಷ್ಟು ಸಾವಿರಾರು ಜನಗಳು ಇಲ್ಲಿ ಸ್ನಾನ ಮಾಡಿದ್ರೂ ಕೂಡ ಕಲ್ಮಶ ಅಥವಾ ಕೊಳಕು ಇಲ್ಲ. ಇಲ್ಲಿ ಗಂಗೆ ಶುದ್ಧವಾಗಿದ್ದಾಳೆ. ಈ ಮಧ್ಯದ ವೃತ್ತಾಕಾರದಲ್ಲಿ ಸ್ಥಿರವಾಗಿದ್ದಾಳೆ. ಇಲ್ಲಿ ಗಂಗೆ ಚಾಲನೆಯಾಗಿದ್ದಾಳೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಹರ ಹರ ಮಹಾದೇವ್. ಭಕ್ತಾದಿಗಳು ನೋಡಿ ಹೆಮ್ಮೆಯಿಂದ ರಾಮನನ್ನು ಸ್ತುತಿಸಿಕೊಂಡು ಮಾಡ್ತಾ ಇದ್ದಾರೆ. ಇದೇ ನಮ್ಮ ಸಂತೋಷ, ಇದೇ ನಮ್ಮ ಸನಾತನ ಧರ್ಮದ ಶಕ್ತಿ ರೀ. ಯಾವುದೇ ಜಾತಿ ಮತ ಭೇದ ಭಾವಗಳಿಲ್ಲದೆ ಎಲ್ಲರೂ ಕೂಡ ಗಂಗೆಯಲ್ಲಿ ಸಮಾನರಾಗಿ ಮಿಂದು ಇಲ್ಲಿ ಅವರ ಆನಂದವನ್ನು ಪಡ್ತಾ ಇದ್ದಾರೆ. ಇದೇ ಸರ್ವೇ ಜನೋ ಸುಖಿನೋ ಭವಂತು ಅನ್ನುವ ಒಂದು ಪ್ರತೀಕವಲ್ಲದೆ ಮತ್ತಿನ್ನೇನು. ಜೈ ಶ್ರೀರಾಮ್, ಜೈ ಗುರುದತ್ತಾತ್ರೇಯ. ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ.